ಸರ್ಕಾರಕ್ಕೆ 2 ದಿನ ಹೈಕೋರ್ಟ್ ಡೆಡ್ಲೈನ್. ಜೂನ್ 12ಕ್ಕೆ ವರದಿ ಸಲ್ಲಿಸುವಂತೆ ಸೂಚನೆ. ಕಾಲಾವಕಾಶ ಕೋರಿದ ಸರ್ಕಾರಕ್ಕೆ ಹಿನ್ನಡೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಬೆಂಗಳೂರಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. 11 ಜನ ಅಮಾಯಕರ ಸಾವಿಗೆ ಕರ್ನಾಟಕವೇ ಮರುಗಿತ್ತು. ಇಡೀ ಪ್ರಕರಣ ರಾಜ್ಯ ಸರ್ಕಾರದ ಕಡೆಗೆ ತಿರುಗ್ತಾ ಇದ್ದಂತೆ ರಾಜ್ಯದ ಜನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರು. ಸರ್ಕಾರದ ವೈಫಲ್ಯವೇ ಇದಕ್ಕೆ ಕಾರಣ. ಪೂರ್ವ ತಯಾರಿ ಇಲ್ಲದೆ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಅಮಾಯಕರ ಸಾವಿಗೆ ಕಾರಣವಾಗಿದೆ ಅಂತ ವಿಪಕ್ಷಗಳು ಸೇರಿದಂತೆ ಜನರು ಆಕ್ರೋಶವನ್ನ ಹೊರಹಾಕಿದ್ರು. ಈ ಮಧ್ಯೆ ಹೈಕೋರ್ಟ್ ಸರ್ಕಾರದ ವಿರುದ್ಧ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿತ್ತು. ಘಟನೆ ಕುರಿತು ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಜೂನ್ 5ರಂದು ಕೋರ್ಟ್ ಸೂಚಿಸಿತ್ತು. ಅದರ ವಿಚಾರಣೆ ಇಂದು ನಡೆದಿದ್ದು ರಾಜ್ಯ ಸರ್ಕಾರಕ್ಕೆ 2 ದಿನ ಡೆಡ್ಲೈನ್ ಅನ್ನ ನೀಡಿದೆ. ಗುರುವಾರ ಅಂದ್ರೆ ಜೂನ್ 12ರಂದು ವರದಿ ಸಲ್ಲಿಸಬೇಕು ಅಂತ ತಾಕೀತು ಮಾಡಿದೆ. ಹೆಚ್ಚಿನ ಸಮಯ ಕಾಲಾವಕಾಶ ನೀಡಲು ಕೋರ್ಟ್ ನಿರಾಕರಿಸಿದೆ. ಹೌದು, ರಾಜ್ಯ ಸರ್ಕಾರದ ವೈಫಲ್ಯವೇ ಬೆಂಗಳೂರು ಕಾಲ್ತುಳಿತ ದುರಂತ ನಡೆಯಲು ಕಾರಣ ಅಂತ ಆರೋಪ ಬರುತ್ತಿರುವ ಸಮಯದಲ್ಲಿ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿತ್ತು. ಅದರಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ ಕಾಮೇಶ್ವರ ರಾವ್ ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರ ವಿಭಾಗೀಯ ಪೀಠ ವಿಚಾರಣೆಯನ್ನ ನಡೆಸಿತ್ತು. ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಅವರು ಸರ್ಕಾರದಿಂದ ವರದಿ ಸಲ್ಲಿಸಲು ಆಗಿಲ್ಲ. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮೈಕೇಲ್ ಕುನ್ನಾ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ರಚಿಸಲಾಗಿದ್ದು 1 ತಿಂಗಳ ಕಾಲಮಿತಿಯನ್ನ ನಿಗದಿಪಡಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರು ಸೇರಿ 5 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಆರ್ಸಿಬಿ ಡಿಎನ್ಎ ಅಧಿಕಾರಿಗಳ ಜಾಮೀನು ಅರ್ಜಿಗಳು ಬಾಕಿ ಇದ್ದು ಇಲ್ಲಿ ಹೇಳುವುದನ್ನು ಅವರು ಅಲ್ಲಿ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ದಯಮಾಡಿ ಈ ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಬೇಕು ಅಂತ ಸಮಯಾವಕಾಶ ಕೋರಿ ವಾದವನ್ನ ಮಂಡಿಸಿದರು. ಸರ್ಕಾರದ ವಿರುದ್ಧ ಹೈಕೋರ್ಟ್ ಗರಂ. ಈ ವೇಳೆ ಪೀಠ ಈಗ ಕೇಳಿದ್ದ ವರದಿ ಸಲ್ಲಿಕೆ ಮಾಡೋದಿಲ್ವಾ, ವರದಿ ಸಲ್ಲಿಸಲು ಏನು ಕಷ್ಟ ಅಂತ ಹಂಗಾಮಿ ಮುಖ್ಯ ನ್ಯಾ ಕಾಮೇಶ್ವರರಾವ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಎಚಿ ಅವರು ಮುಕ್ತ ನ್ಯಾಯಾಲಯದಲ್ಲಿ ಹೇಳುವುದರಿಂದ ಪೂರ್ವಾಗ್ರಹ ಉಂಟಾಗಲಿದೆ. ಸ್ವತಂತ್ರ ವಿಚಾರಣಾ ಆಯೋಗದಿಂದ ವರದಿ ಬರಲಿ, ನಾವು ಪಕ್ಷಪಾತಿಗಳು ಆಗಿದ್ದೇವೆ ಅಂತ ಅನಿಸಬಾರದು, ಇದು 1 ತಿಂಗಳ ವಿಚಾರವಷ್ಟೇ ಅಂತ ಹೇಳಿದ್ರು. ಕಾಲ್ತುಳಿತ ಪ್ರಕರಣವನ್ನ ಸಿಐಡಿ ತನಿಖೆಗೆ ವರ್ಗಾವಣೆ ಮಾಡಲಾಗಿದ್ದು ಸಿಐಡಿ ತನಿಖೆ ಆರಂಭವಾಗಿದೆ ಎಂದ ಎಜಿ ತನಿಖೆ ಮುಗಿಯಲು 1 ತಿಂಗಳು ಬೇಕು, ಕೆಲ ಆರೋಪಿಗಳನ್ನ ಬಂಧಿಸಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು. ಅಲ್ಲದೆ ಕೋರ್ಟ್ ನೀಡುವ ಯಾವುದೇ ನಿರ್ದೇಶನವನ್ನ ಪಾಲಿಸಲು ಸರ್ಕಾರ ಸಿದ್ಧವಾಗಿದೆ ಅಂತ ಹೇಳಿದರು. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸಿ ಎಂದ ಕೋರ್ಟ್. ಎಲ್ಲರ ವಾದಗಳನ್ನು ಆಲಿಸಿದ ಪೀಠವು ಮುಚ್ಚಿದ ಲಕೋಟೆಯಲ್ಲಿ ಅಡ್ವೊಕೇಟ್ ಜನರಲ್ ಅವರು ಪ್ರತಿಕ್ರಿಯೆಯನ್ನ ನೇರವಾಗಿ ಗುರುವಾರ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಆದೇಶವನ್ನು ಹೊರಡಿಸಿದರು. ಮಧ್ಯ ಪ್ರವೇಶಕ್ಕೆ ಕೋರಿರುವ ಅರ್ಜಿಗಳ ಸಂಬಂಧ ಏನನ್ನು ಈಗ ಹೇಳಲು ಆಗುವುದಿಲ್ಲ. ಸರ್ಕಾರ ಪ್ರತಿಕ್ರಿಯೆ ಸಲ್ಲಿಸಲಿ, ಆನಂತರ ಮಧ್ಯ ಪ್ರವೇಶಿಸಿಕೆ ಅರ್ಜಿಗಳನ್ನು ಪರಿಶೀಲಿಸಲಾಗುವುದು ಅಂತ ಹೇಳಿ ವರದಿ ಸಲ್ಲಿಕೆಗೆ 2 ದಿನ ಮಾತ್ರ ಅವಕಾಶ ನೀಡಲಾಗುವುದು ಅಂತ ಕೋರ್ಟ್ ಹೇಳಿದೆ. ಅದಕ್ಕಿಂತ ಹೆಚ್ಚಿನ ಸಮಯ ನೀಡಲು ಸಾಧ್ಯವಿಲ್ಲ. ಜೂನ್ 12ರೊಳಗೆ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ನೀಡಿ ಅಂತ ಹೈಕೋರ್ಟ್ ಆದೇಶವನ್ನು ನೀಡಿ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ರಾಜ್ಯಪಾಲರನ್ನ ಸರ್ಕಾರವೇ ಆಹ್ವಾನಿಸಿದೆ. ರಾಜಭವನದಿಂದ ಅಧಿಕೃತ ಮಾಹಿತಿ. ಬೆಂಗಳೂರು ದುರಂತದ ಹೊಣೆಯನ್ನ ಯಾರು ಹೊತ್ತುಕೊಳ್ಳಲು ರೆಡಿ ಇಲ್ಲದೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಹೊರಿಸ್ತಾ ಇದ್ರು. ಈ ಹಿಂದೆ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ನಾವು ಆಹ್ವಾನಿಸಿಲ್ಲ, ಕೆಎಸ್ಸಿಎ ವತಿಯಿಂದ ಆಹ್ವಾನಿಸಿದ್ದಾರೆ ಅಂತ ಅವರ ಮೇಲೆ ಆರೋಪವನ್ನ ಮಾಡಿದ್ರು. ಆದ್ರೆ ಈಗ ರಾಜಭವನದಿಂದ ಅಧಿಕೃತ ಮಾಹಿತಿ ರಿಲೀಸ್ ಆಗಿದ್ದು ಕೆಎಸ್ಸಿಎ ರಾಜ್ಯಪಾಲರಿಗೆ ಆಹ್ವಾನವನ್ನ ನೀಡಿಲ್ಲ, ಸರ್ಕಾರವೇ ನಮಗೆ ಆಹ್ವಾನಿಸಿದೆ ಅಂತ ಹೇಳಿದ್ದಾರೆ. ಆಟಗಾರರನ್ನ ರಾಜಭವನದಲ್ಲೇ ಸನ್ಮಾನಿಸಬೇಕು ಅಂತ ನಾವೆಲ್ಲರೂ ಇದ್ವಿ, ಆದ್ರೆ ಸರ್ಕಾರವೇ ಬಂದು ವಿಧಾನಸೌಧದಲ್ಲಿ ಸನ್ಮಾನಿಸಲು ಆಹ್ವಾನಿಸಿತ್ತು, ಹೀಗಾಗಿ ಅಲ್ಲಿಗೆ ಹೋಗಿದ್ದೇವೆ ಅಂತ ರಾಜಭವನ ಮಾಹಿತಿಯನ್ನ ನೀಡಿದೆ. ಇದು ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇಲ್ಲಿ ದುರಂತದ ಹೊಣೆಯನ್ನ ಹೊರಲು ಯಾರು ಕೂಡ ತಯಾರಿಲ್ಲ. ಬೇರೊಬ್ಬರ ಮೇಲೆ ಆರೋಪ ಹೊರಿಸಿ ಕೈ ತೊಳೆದುಕೊಳ್ಳಲು ನೋಡ್ತಾ ಇದ್ದಾರೆ. ಈ ಮಧ್ಯೆ ರಾಜ್ಯಪಾಲರನ್ನ ಸರ್ಕಾರವೇ ಆಹ್ವಾನಿಸಿದೆ ಅಂತ ಹೇಳಿದ್ದು ಈಗ ಮತ್ತೊಂದು ರೂಪವನ್ನು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆ ಇದೆ. ಇತ್ತ ಹೈಕೋರ್ಟ್ ಸರ್ಕಾರಕ್ಕೆ 2 ದಿನದ ಒಳಗಾಗಿ ವರದಿ ಸಲ್ಲಿಸಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದು ಜೂನ್ 12ರಂದು ವಿಚಾರಣೆಯ ಭವಿಷ್ಯ ಹೊರಬೀಳಲಿದೆ.